ಮಾತಿನ ಮರ್ಮವನ್ನರಿಯದೆ ವಚನ ಕೊಟ್ಟು ವಚನ ಭ್ರಷ್ಟರಾಗುವುದಕ್ಕಿಂತ ಮಾತಿನ ಮರ್ಮವೇನೆಂದರಿಯುವುದು ಒಳಿತಲ್ಲವೇ? ಯಾಕೆ? ಇದೀಗ ತಾನೇ ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಂತ ನಿನ್ನ ಬಾಯಿಂದಲೇ ಹೇಳಿದ ನಿನಗೆ ಈಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳು. ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮಗೆ ಕೊಡುವ ಮಾತನ್ನು ನಡೆಸಿಕೊಡ್ತೀನಿ ಅಂತ. ನಿಮ್ಮ ಕೈ ಮೇಲೆ ಕೈ ಇಟ್ಟು ಪ್ರಮಾಣ. ಪತಿ ಭಕ್ತಿಯಲ್ಲಿ ಸತಿಯಾಗಿ ನೀ ತಂದಿರುವ ಹಾಲಿನ ಅವಶ್ಯಕತೆ ಎಂದು ನನಗಿಲ್ಲ. ಈ ಹಾಲನ್ನ ನಿತ್ಯ ನಿನ್ನ ಕೈಯಾರೆ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಹಾಂತೇಶ ಕುಡಿಬೇಕು. ಆದರೆ ಅವನು ಕುಡಿಯುವ ಹಾಲಲ್ಲಿ ವಿಷ ಬೆರೆಸಿ ಇಲ್ಲವಂದ್ರೆ ಇದು ಯಾವತ್ತೂ ನನ್ನಿಂದ ಸಾಧ್ಯವಾಗದು. ನೀನು 9 ತಿಂಗಳ ಹೊತ್ತು ತುತ್ತು ಮಾಡಿ ಉಳಿಸಿ ಈ ಅದೇ ಹಾಲು ಕುಡಿಸಿ ಬೆಳೆಸಿದ ತಾಯಿಯ ಕರುಳಿನ ಸಂಕಟ ನನಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಹೆತ್ತ ಮಗನನ್ನ ಹೆತ್ತ ತಂದೆ ತಾಯಿ ಕೊಲೆ ಮಾಡ್ಬೇಕು ಅಂತ ಆ ಬ್ರಹ್ಮ ನಮ್ಮ ಹಣೆ ಬರೆದಿರುವಾಗ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಮಹಾದೇವಿ. ಮಗನೆಂಬ ಮಮಕಾರವನ್ನು ಸುತ್ತ. ಯಾಕಂದ್ರೆ ಪ್ರಾಣಕ್ಕಿಂತ ಮಾನ ಹೆಚ್ಚು ಅಂತ ಹೇಳಿದ ಎಲ್ಲೇ ಕವಿಗಳ ಮಾತನ್ನ ನಾವು ಯಾವತ್ತಿಗೂ ಮರಿಬಾರದು ಮಹಾದೇವಿ. ಈ ಮನೆಯ ಮಾನ ಉಳಿಸಲು ನೀನು ಮುಂದಾಗಲೇಬೇಕು. ಅದಕ್ಕಾಗಿ ನಿನ್ ಮಗನ ಪ್ರಾಣ ನೀನು ತೆಗಿಲೇಬೇಕು ಮಹಾದೇವಿ. ಪ್ರೀತಿ ಮಮತೆ ವಾತ್ಸಲ್ಯ ಕೊಡುವ ತಾಯಿಯಂದಿರನ್ನ ನೋಡಿದ್ದೀನಿ ವಿನಃ ಹೆತ್ತ ಮಕ್ಕಳಿಗೆ ವಿಷ ಹಾಕುವ ತಾಯಿಯಂದಿರುವವರೇ ಈ ಪ್ರಪಂಚದಲ್ಲಿ ಉಂಟು. ಸಿರಿಯಾಳನ ಸತಿ ಚಂದ್ರವತಿ ಗಂಡನ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಲಿಲ್ಲವೇ? ಪುರಾಣ ಪುಣ್ಯ ಕಥೆಗಳಲ್ಲಿ ಬೇಕಾದಷ್ಟು ಉದಾಹರಣೆಗಳುಂಟು ಮಹಾದೇವಿ. ನೋಡು, ಅದೆಲ್ಲವನ್ನು ಹೇಳೋದಕ್ಕೆ ನನಗೀಗ ಇಷ್ಟ ಇಲ್ಲ. ನಿನ್ನ ಮಾತು ನಡೆಸಿಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳು. ದಯವಿಟ್ಟು ದಯವಿಟ್ಟು ಇದು ನನಗೆ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ. ಮಹಾದೇವಿ, ನಿನ್ನಿಂದ ಸಾಧ್ಯವಿಲ್ವಾ? ಈ ಮಾತನ್ನ ನೀನು ಹೇಳ್ತಾ ಇದೀಯಾ? ಹಾಗಾದ್ರೆ ನಾನು ಕೇಳಿದೆ, ನಿನಗೆ ಮಗ ಬೇಕು? ಮಗಲ್ಲೇ ಬೇಕು? ಯಾವುದು ಬೇಕು ಹೇಳು ಮಹಾದೇವಿ. ನಿನಗೆ ಮಗ ಬೇಕು? ಇಲ್ಲ ನಾನು ಕಟ್ಟಿದ್ದೀನಿ ಮಾತಲ್ಲೇ ಬೇಕು? ನೀವು ನನ್ನ ಮಗ, ನನ್ನೆರಡು ಕಣ್ಣುಗಳಿದ್ದ ಹಾಗೆ. 2 ಕಣ್ಣುಗಳಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ ಅಂದ್ರೆ ನಾನೇನು ಉತ್ತರ ಕೊಡ್ಲಿ. ಆದ್ರೂ ಸತಿಯ ಸ್ಥಾನದಲ್ಲಿ ನಿಂತು ನಾನು ನಿಮಗೊಂದು ಮಾತು ಹೇಳ್ತೀನಿ. ಯಾವ ಮಾತು? ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು, ಸಿಂಧೂರ ಅವಳ ಉಸಿರು, ಅಂದುಗೆಗೆ ಪತಿಯ ಹೆಸರು. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಳವೇ, ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಳವೇ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು, ಸಿಂಧೂರ ಅವಳ ಉಸಿರು. ಮೆಚ್ಚಿದೆ ಮಹಾದೇವಿ, ಮೆಚ್ಚಿದೆ ಮಹಾದೇವಿ. ನಿತ್ಯದಿಂದ ಕೈಯಾರೆ 10 ಗಂಟೆಗೆ ಹಾಲು ಕುಡಿಯುವ ಹಂಬಲ ಹೊತ್ತು ನನ್ನ ಮಗ ಮಹಾಂತೇಶ 10 ಗಂಟೆಗೆ ಈಗ ಬರುವ ಸಮಯ. ಈಗ ಬಂದೇ ಬರ್ತಾನೆ. ಒಂದು ಬಂದ ತಕ್ಷಣ
ನಿನ್ ಕೈಯಾರೆ ಕೊಡೋ ಹಾಲಲ್ಲಿ ವಿಷ ಬೆರೆಸಿ ಕುಡಿಸಿ ಕೊಂದು ಬಿಡೋ ಅವನ್ನ. ಒಂದು ವೇಳೆ ಮತ್ತು ಮುಳುಗುವುದರೊಳಗಾಗಿ ನೀ ಹೆತ್ತ ಮಗನ್ನೇ ಕೊಲೆ ಮಾಡದೆ ಹೋದ್ರೆ ನಿನ್ನ ಕೊಳೆಗೆ ಕಟ್ಟಿದ ಮಾಂಗಲ್ಯ ಅದು ನಿಂದಲ್ಲ. ನಿನಗೆ ಮಗ ಬೇಕು, ಮಗನ್ ಬೇಕು, ಯಾವ್ದು ಬೇಕು, ಯಾವ್ದು ಕಳ್ಕೋಬೇಕು, ಯಾವ್ದು ಉಳಿಸ್ಕೋಬೇಕು ಅದು ನಿರ್ಧಾರ ನಿನಗೆ ಬಿಟ್ಟಿದ್ದು ಮಾತೇವೆ. ಒಂದು ವೇಳೆ ನಮ್ಮಿಬ್ಬರು ಉಳಿಸಿ ನೀನು ಸತ್ರೆ ನಿನಗೆ ನಾನು ಮನೆಗೆ ಮರಳಿ ಬರುವುದೊಳಗಾಗಿ ನಿರ್ಧಾರ ನೀನು ತಗೊಳ್ಳಲೇಬೇಕು. ನಾನು ಬರ್ತೀನಿ. ನಾನು ಮರಳಿ ಮನೆಗೆ ಬರುವುದೊಳಗಾಗಿ ಮನೆಯಲ್ಲಿ ನಿನ್ನ ಮಗ ಇರಬಾರ್ದು, ನಿನ್ನ ಮಗನ ಪ್ರಾಣ ಇರಬಾರ್ದು, ನಿನ್ನ ಮಗನ ಹೆಣ ಇರಬೇಕು. ಅದಾದ್ರೆ ಮಗನೇ ಕೊರಳಿಗೆ ಕಟ್ಟಿದ ಈ ಮಾಂಗಲ್ಯ ಅದು ನಿಂದಲ್ಲ. ಯಾವುದು ಕಳ್ಕೋಬೇಕು, ಯಾವುದು ಉಳಿಸ್ಬೇಕು ಅನ್ನೋ ನಿರ್ಧಾರ ನನಗೆ. ನಾನು ಬರ್ತೀನಿ.